ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 45ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಈ ಸಬ್ಜೆಕ್ಟ್ಗಳನ್ನು ಡೂ ಜೊತೆ ಬಳಸುತ್ತೇವೆ ಹಾಗೂ ಬಳಸಿ ಈ ಅರ್ಥ ಬರುವ ಹಾಗೆ ವಾಕ್ಯಗಳನ್ನು ರಚಿಸುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಅಲ್ವಾ? ಈ ಸಬ್ಜೆಕ್ಟ್ಗಳನ್ನು ಡಸ್ ಜೊತೆ ಬಳಸಿ ಈ ಅರ್ಥದಲ್ಲಿ ವಾಕ್ಯಗಳನ್ನು ರಚಿಸುತ್ತೇವೆ ಅನ್ನುವುದು ಕೂಡ ಗೊತ್ತಿದೆ. ಇನ್ನು ಭೂತಕಾಲದ ವಾಕ್ಯಗಳನ್ನು ಡಿಡ್ ಅನ್ನು ಬಳಸಿ ರಚಿಸುತ್ತೇವೆ ಅನ್ನುವುದು ಗೊತ್ತಿದೆ, ಸರಿ ಅಲ್ವಾ? ಆದರೆ ಈ 4 ಕ್ರಿಯಾಪದಗಳು ಡೂ, ಡಸ್ ಹಾಗೂ ಡಿಡ್ನ ಜೊತೆ ಬೇರೆ ರೀತಿ ವರ್ತಿಸುತ್ತವೆ. ಆಯ್ತಾ? ಈ 4 ಕ್ರಿಯಾಪದಗಳು ಹಾಗೂ ಇನ್ನೊಂದೆರಡು ಇದ್ದಾವೆ, ಆದರೆ ಅಷ್ಟು ಮುಖ್ಯವಾದಂಥವು ಅಲ್ಲ. ಮುಖ್ಯವಾದಂಥವು ಈ 4 ಕ್ರಿಯಾಪದಗಳು ಡೂ, ಡಸ್, ಡಿಡ್ನ ಜೊತೆ ಬೇರೆ ರೀತಿ ವರ್ತಿಸುತ್ತವೆ. ಹಾಗಾಗಿ ಈ 4 ಕ್ರಿಯಾಪದಗಳನ್ನು ಹೇಗೆ ಬಳಸಬೇಕು, ಬಳಸಿದರೆ ಏನು ಅರ್ಥ ಕನ್ನಡದಲ್ಲಿ ಸಿಗ್ತದೆ ಅನ್ನೋದನ್ನು ನೋಡೋಣ, ಸರಿನಾ? ಈ ವಿಡಿಯೋದಲ್ಲಿ ನೋ ಕ್ರಿಯಾಪದವನ್ನು ಬಳಸೋಣ, ಮುಂದೆ ಇವುಗಳನ್ನು ಬಳಸೋಣ, ಸರಿನಾ? ಮೊದಲು ಐ, ವಿ, ಯು, ದೇ ಹಾಗೂ ಪ್ಲೂರಲ್ ಸಬ್ಜೆಕ್ಟ್ನ ಜೊತೆ ಡೂ ಬಂದು ನೋ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ ಬಂದರೆ ಏನಾಗ್ತದೆ ಅದನ್ನು ನೋಡೋಣ. ಐ ಜೊತೆ ಡೂ ಬಂದು ನೋ ಬಂದರೆ ನನಗೆ ಗೊತ್ತು ಅಥವಾ ನನಗೆ ತಿಳಿದಿದೆ ಅನ್ನುವ ಅರ್ಥ ಸಿಗ್ತದೆ. ವಿ ಜೊತೆ ಡೂ ಬಂದು ನೋ ಬಂದರೆ ನಮಗೆ ಗೊತ್ತು ಅಥವಾ ನಮಗೆ ತಿಳಿದಿದೆ ಅನ್ನುವ ಅರ್ಥ ಸಿಗ್ತದೆ. ಯು ಜೊತೆ ಡೂ ಬಂದು ನೋ ಬಂದರೆ ನಿನಗೆ ಗೊತ್ತು ಅಥವಾ ನಿಮಗೆ ಗೊತ್ತು ಅನ್ನುವಂಥದ್ದು ಬರ್ತದೆ ಕನ್ನಡದಲ್ಲಿ. ದೇ ಡೂ ನೋ ಬಂದರೆ ಅವರಿಗೆ ಅಥವಾ ಇವರಿಗೆ ಗೊತ್ತು ಅನ್ನುವಂಥದ್ದು ಕನ್ನಡದಲ್ಲಿ ಬರ್ತದೆ, ಸರಿನಾ? ಇನ್ನು ಈ ಸಬ್ಜೆಕ್ಟ್ಗಳ ಜೊತೆ ಡಸ್ ಬಂದು ನೋ ಬಂದರೆ ಏನಾಗ್ತದೆ ನೋಡೋಣ. ಹೀ ಬಂದು ಡಸ್ ಬಂದು ನೋ ಬಂದರೆ ಅವನಿಗೆ ಅಥವಾ ಇವನಿಗೆ ಗೊತ್ತು ಅನ್ನುವಂಥದ್ದು ಕನ್ನಡದಲ್ಲಿ ಬರ್ತದೆ. ಶಿ ಬಂದು ಡಸ್ ಬಂದು ನೋ ಬಂದರೆ ಅವಳಿಗೆ ಅಥವಾ ಇವಳಿಗೆ ಗೊತ್ತು ಅನ್ನುವಂಥದ್ದು ಬರ್ತದೆ. ಇಟ್ ಬಂದು ಡಸ್ ಬಂದು ನೋ ಬಂದರೆ ಅದಕ್ಕೆ ಅಥವಾ ಇದಕ್ಕೆ ಗೊತ್ತು ಅನ್ನುವಂಥದ್ದು ಕನ್ನಡದಲ್ಲಿ ಬರ್ತದೆ, ಸರಿನಾ? ಈಗ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಇದು: ಐ, ವಿ, ಯು, ದೇ ಪ್ಲೂರಲ್ ಸಬ್ಜೆಕ್ಟ್, ಇವುಗಳಲ್ಲಿ ಒಂದು ಬಂದು ಆಮೇಲೆ ಡೂ ಬಂದು ಆಮೇಲೆ ನೋ ಬರುವಂಥದ್ದು, ಸರಿನಾ? ಅವನು ನನಗೆ ಗೊತ್ತು. ಐ ಡೂ ನೋ ಹಿಮ್. ಇಲ್ಲಿ ಐ ಡೂ ನೋ ಅಂದರೆ ನನಗೆ ಗೊತ್ತು. ಐ ಡೂ ನೋ ಅಂದರೆ ನನಗೆ ಗೊತ್ತು. ಹಿಮ್ ಅಂದರೆ ಅವನು. ವಾಕ್ಯದ ಸಬ್ಜೆಕ್ಟ್ ಮಧ್ಯದಲ್ಲಿ ಬಂದಿದೆ, ಸರಿನಾ? ಈಗ ನಿಮಗೆ ಗೊತ್ತಿದೆ, ನಾವು ಡೂ ಪದವನ್ನು ಬಿಟ್ಟು ಐ ನೋ ಹಿಮ್ ಅಂತ ಹೇಳ್ತೇವೆ ಅನ್ನೋದು, ಸರಿ ಅಲ್ವಾ? ಡೂ ಪದವನ್ನು ಬಿಟ್ಟು
ನಾವು ಈ ರೀತಿ ಹೇಳುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ. ಹಾಗಾಗಿ ಐ ನೋ ಹಿಮ್ ಅಂತ ನಾವು ಹೇಳ್ತೇವೆ. ಐ ನೋ ಹಿಮ್ ಅಂದರೆ ನನಗೆ ಅವನು ಗೊತ್ತು. ನೆಕ್ಸ್ಟ್, ನಮಗೆ ಈ ಹಾಡು ಗೊತ್ತು. ವಿ ಡೂ ನೋ ದಿಸ್ ಸಾಂಗ್. ವಿ ಡೂ ನೋ ಅಂದರೆ ನಮಗೆ ಗೊತ್ತು. ದಿಸ್ ಅಂದರೆ ಈ, ಸಾಂಗ್ ಅಂದರೆ ಹಾಡು. ವಿ ಡೂ ನೋ ದಿಸ್ ಸಾಂಗ್. ಡೂ ಬಿಟ್ಟು ವಿ ನೋ ದಿಸ್ ಸಾಂಗ್ ಅಂತ ಹೇಳ್ತೇವೆ. ವಿ ನೋ ಅಂದರೆ ನಮಗೆ ಗೊತ್ತು. ದಿಸ್ ಸಾಂಗ್ ಅಂದರೆ ಈ ಹಾಡು. ಆಯ್ತಾ? ನೆಕ್ಸ್ಟ್, ಆ ವಾಸನೆ ಈ ನಾಯಿಗಳಿಗೆ ಗೊತ್ತು. ದೀಸ್ ಡಾಗ್ಸ್ ಡೂ ನೋ ದ್ಯಾಟ್ ಸ್ಮೆಲ್. ದೀಸ್ ಅಂದರೆ ಈ, ಡಾಗ್ಸ್ ಅಂದರೆ ನಾಯಿಗಳು. ದೀಸ್ ಡಾಗ್ಸ್ ಡೂ ನೋ ಅಂದರೆ ಈ ನಾಯಿಗಳಿಗೆ ಗೊತ್ತು. ದ್ಯಾಟ್ ಸ್ಮೆಲ್ ಅಂದರೆ ಆ ವಾಸನೆ. ದೀಸ್ ಡಾಗ್ಸ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್, ಪ್ಲೂರಲ್ ಸಬ್ಜೆಕ್ಟ್. ಸರಿನಾ? ಡೂ ಬಿಟ್ಟು ದೀಸ್ ಡಾಗ್ಸ್ ನೋ ದ್ಯಾಟ್ ಸ್ಮೆಲ್ ಅಂತ ಹೇಳ್ತೇವೆ. ಐ ಬಂತು, ಐ ಬಂತು. ಡೂ ಬಂತು, ಡೂ ಬಂತು. ನೋ ವರ್ಬಿನ ಮೊದಲ ರೂಪ ಬಂತು. ವಿ ಬಂತು, ವಿ ಬಂತು. ಡೂ ಬಂತು, ಡೂ ಬಂತು. ನೋ ಬಂತು, ವರ್ಬಿನ ಮೊದಲ ರೂಪ ಬಂತು. ದೀಸ್ ಡಾಗ್ಸ್ ಪ್ಲೂರಲ್ ಸಬ್ಜೆಕ್ಟ್ ಬಂತು. ಡೂ ಬಂತು, ಡೂ ಬಂತು. ನೋ ಬಂತು, ನೋ ಬಂತು. ಆಯ್ತಾ? ನೆಕ್ಸ್ಟ್, ಹಿ, ಶಿ, ಇಟ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದು ಡಸ್ ಬಂದು ವರ್ಬಿನ ಮೊದಲ ರೂಪ ಬರಬೇಕು. ಅಥವಾ ಹಿ ಬಂದು ಅಥವಾ ಶಿ ಬಂದು ಅಥವಾ ಇಟ್ ಬಂದು ಅಥವಾ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದು ನೋಸ್ ಬರಬೇಕು. ನೋಸ್ ಅನ್ನುವಂಥದ್ದು ಏನು ಹೇಳಿ? ವರ್ಬಿನ ಎಸ್ ರೂಪ. ಸರಿನಾ? ಹಾಗಾಗಿ ಒಂದೇ ಇದು, ಒಂದೇ ಇದು. ಉದಾಹರಣೆಗೆ, ಅವನಿಗೆ ನಾನು ಗೊತ್ತು. ಹಿ ಡಸ್ ನೋ ಮೀ. ಹಿ ಡಸ್ ನೋ ಅಂದರೆ ಅವನಿಗೆ ಗೊತ್ತು. ಮೀ ಅಂದರೆ ನಾನು. ಹಿ ಬಂತು, ಹಿ ಬಂತು. ಡಸ್ ಬಂತು, ಡಸ್ ಬಂತು. ನೋ ವರ್ಬಿನ ಮೊದಲ ರೂಪ ಬಂತು. ಈ ರೀತಿ ಹೇಳುವುದಿಲ್ಲ ನಾವು ಮಾತನಾಡುವಾಗ, ಈ ರೀತಿ ಹೇಳ್ತೇವೆ. ಹಿ ನೋಸ್ ಮೀ. ಹಿ ನೋಸ್ ಅಂದರೆ ಅವನಿಗೆ ಗೊತ್ತು. ಮೀ ಅಂದರೆ ನಾನು. ಸರಿನಾ? ಹಿ ಬಂತು, ಹಿ ಬಂತು. ನೋಸ್ ಬಂತು, ನೋಸ್ ಬಂತು, ಎಸ್ ರೂಪ. ಆಮೇಲೆ ಮೀ ಬಂತು. ಈ ವಾಕ್ಯವನ್ನು ಕನ್ನಡದಲ್ಲಿ ನಾವು ಬೇರೆ ಬೇರೆ ರೀತಿ ಹೇಳ್ತೇವೆ. ಅವನಿಗೆ ನಾನು ಗೊತ್ತು. ಅವನಿಗೆ ನನ್ನ ಪರಿಚಯವಿದೆ. ಅವನಿಗೆ ನಾನು ತಿಳಿದಿದ್ದೇನೆ. ಈ ರೀತಿ ಸರಿ ಅಲ್ವಾ? ಆದರೆ ಸಾಮಾನ್ಯವಾಗಿ ಅವನಿಗೆ ನಾನು ಗೊತ್ತು ಅಂತ ಹೇಳ್ತೇವೆ. ಕನ್ನಡದಲ್ಲಿ ಯಾವುದೇ ವಾಕ್ಯ ಇದ್ರೂ ಕೂಡ ಇಂಗ್ಲಿಷ್ನಲ್ಲಿ ಹಿ ನೋಸ್ ಮೀ ಅಂತಾನೆ ಹೇಳುವಂಥದ್ದು. ಸರಿನಾ? ನೆಕ್ಸ್ಟ್, ರಶ್ಮಿಗೆ ಆ ಸ್ಥಳ ಗೊತ್ತು. ರಶ್ಮಿ ಡಸ್ ನೋ ದ್ಯಾಟ್ ಪ್ಲೇಸ್. ರಶ್ಮಿ ಡಸ್ ನೋ ಅಂದರೆ ರಶ್ಮಿಗೆ ಗೊತ್ತು. ರಶ್ಮಿ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ರಶ್ಮಿ ಡಸ್ ನೋ ರಶ್ಮಿಗೆ ಗೊತ್ತು. ದ್ಯಾಟ್ ಅಂದರೆ ಆ, ಪ್ಲೇಸ್ ಅಂದರೆ ಸ್ಥಳ. ಈ ರೀತಿ ಹೇಳುವ ಬದಲು ರಶ್ಮಿ ನೋಸ್ ದ್ಯಾಟ್ ಪ್ಲೇಸ್ ಅಂತ ಹೇಳ್ತೇವೆ. ಸರಿನಾ? ರಶ್ಮಿ ನೋಸ್ ಅಂದರೆ ರಶ್ಮಿಗೆ ಗೊತ್ತು. ನೆಕ್ಸ್ಟ್, ನನ್ನ ಸಹೋದರನಿಗೆ ಒಳ್ಳೆಯ ಹೋಟೆಲ್ಗಳು ಗೊತ್ತು. ಮೈ ಬ್ರದರ್ ಡಸ್ ನೋ ಗುಡ್ ಹೋಟೆಲ್ಸ್. ಮೈ ಬ್ರದರ್ ಅಂದರೆ ನನ್ನ ಸಹೋದರ.
ಮೈ ಬ್ರದರ್ ಡಸ್ ನೋ ಅಂದರೆ ನನ್ನ ಸಹೋದರನಿಗೆ ಗೊತ್ತು. ಗುಡ್ ಅಂದರೆ ಒಳ್ಳೆಯ, ಹೋಟೆಲ್ಸ್ ಅಂದರೆ ಹೋಟೆಲ್ಗಳು. ಸರಿನಾ? ಈ ರೀತಿ ಹೇಳುವ ಬದಲು ಮೈ ಬ್ರದರ್ ನೋಸ್ ಗುಡ್ ಹೋಟೆಲ್ಸ್ ಅಂತ ಹೇಳ್ತೇವೆ. ಮೈ ಬ್ರದರ್ ನೋಸ್ ಅಂದರೆ ನನ್ನ ಸಹೋದರನಿಗೆ ಗೊತ್ತು. ಸರಿನಾ? ಸೊ ಎಸ್ ರೂಪವನ್ನು ಬಳಸಿ ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ಪ್ರಶ್ನೆಯನ್ನು ಮಾಡಲಿಕ್ಕೆ ಮೊದಲು ಡೂ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು, ಆಮೇಲೆ ನೋ ಬರಬೇಕು. ಮೊದಲು ಡಸ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು, ಆಮೇಲೆ ನೋ ಬರಬೇಕು. ಸರಿನಾ? ಉದಾಹರಣೆಗೆ, ನಿಮಗೆ ಇಂಗ್ಲಿಷ್ ಗೊತ್ತೇ? ಡು ಯು ನೋ ಇಂಗ್ಲಿಷ್? ನಿಮಗೆ ಗೊತ್ತೇ ಅಂದರೆ ಡು ಯು ನೋ. ಡೂ ಬಂತು, ಡೂ ಬಂತು, ಯು ಬಂತು, ಯು ಬಂತು, ನೋ ಬಂತು, ವರ್ಬಿನ ಮೊದಲ ರೂಪ ಬಂತು ನೋ. ಡು ಯು ನೋ ಅಂದರೆ ನಿಮಗೆ ಗೊತ್ತೇ. ಇಂಗ್ಲಿಷ್ ಅಂದರೆ ಇಂಗ್ಲಿಷ್. ನಿಮಗೆ ಇಂಗ್ಲಿಷ್ ತಿಳಿದಿದೆಯೇ? ಈ ರೀತಿ ಕೂಡ ಹೇಳ್ಬೋದು. ಸರಿ ಅಲ್ವಾ? ನೆಕ್ಸ್ಟ್, ನಿಮ್ಮ ಹೆತ್ತವರಿಗೆ ಡ್ರೈವಿಂಗ್ ಮಾಡಲು ತಿಳಿದಿದೆಯೇ? ಅಥವಾ ನಿಮ್ಮ ಹೆತ್ತವರಿಗೆ ಡ್ರೈವಿಂಗ್ ಮಾಡಲು ಗೊತ್ತೇ? ಗೊತ್ತಾ? ಡೂ ಯೋರ್ ಪೇರೆಂಟ್ಸ್ ನೋ ಹೌ ಟು ಡ್ರೈವ್? ಡೂ ಯೋರ್ ಪೇರೆಂಟ್ಸ್ ನೋ ಅಂದರೆ ನಿಮ್ಮ ಹೆತ್ತವರಿಗೆ ಗೊತ್ತಾ, ಗೊತ್ತೇ, ತಿಳಿದಿದೆಯೇ ಅಂತ. ಹೌ ಟು ಡ್ರೈವ್ ಅಂದರೆ ಡ್ರೈವಿಂಗ್ ಮಾಡಲು. ಸರಿನಾ? ಇದರ ಬಗ್ಗೆ ಇನ್ನೊಂದು ಪಾಠದಲ್ಲಿ ವಿವರವಾಗಿ ಹೇಳ್ಕೊಡ್ತೇನೆ. ನೆಕ್ಸ್ಟ್, ಸ್ಥಳಕ್ಕೆ ಹೋಗುವ ದಾರಿ ಅವರಿಗೆ ಹೇಗೆ ಗೊತ್ತು? ಹೌ ಡು ದೇ ನೋ ದ ವೇ ಟು ದ ವೆನ್ಯೂ? ಡೂ ದೇ ನೋ ಇದು ಪ್ರಶ್ನೆ. ಡೂ ಬಂತು, ದೇ ಬಂತು, ನೋ ಬಂತು. ಪ್ರಶ್ನೆಯ ಸ್ಟ್ರಕ್ಚರ್. ಇದರ ಮೊದಲು ಹೌ ಹಾಕಿದ್ದೇವೆ. ಹೌ ಅಂದರೆ ಹೇಗೆ ಅಂತ. ಹೌ ಡು ದೇ ನೋ ಅಂದರೆ ಅವರಿಗೆ ಹೇಗೆ ಗೊತ್ತು. ದ ವೇ ಅಂದರೆ ದಾರಿ. ಟು ದ ವೆನ್ಯೂ ಅಂದರೆ ಸ್ಥಳಕ್ಕೆ ಹೋಗುವಂಥದ್ದು ಅಂತ. ಸರಿನಾ? ನೆಕ್ಸ್ಟ್, ಅವನಿಗೆ ಇದರ ಬಗ್ಗೆ ತಿಳಿದಿದೆಯೇ? ಅವನಿಗೆ ಇದರ ಬಗ್ಗೆ ಗೊತ್ತೇ? ಗೊತ್ತಾ? ಡಸ್ ಹಿ ನೋ ಅಬೌಟ್ ದಿಸ್? ಡಸ್ ಬಂತು, ಹಿ ಬಂತು, ನೋ ಬಂತು. ಡಸ್ ಹಿ ನೋ ಅಂದರೆ ಅವನಿಗೆ ಗೊತ್ತೇ, ಗೊತ್ತಾ, ತಿಳಿದಿದೆಯೇ ಅಂತ ಪ್ರಶ್ನೆ. ಅಬೌಟ್ ದಿಸ್ ಅಂದರೆ ಇದರ ಬಗ್ಗೆ. ನೆಕ್ಸ್ಟ್, ಈ ವಿದ್ಯಾರ್ಥಿಗೆ ಉತ್ತರ ತಿಳಿದಿದೆಯೇ? ಉತ್ತರ ಗೊತ್ತೇ? ಉತ್ತರ ಗೊತ್ತಾ? ಡಸ್ ದಿಸ್ ಸ್ಟೂಡೆಂಟ್ ನೋ ದಿ ಆನ್ಸರ್? ಡಸ್ ಬಂತು, ದಿಸ್ ಸ್ಟೂಡೆಂಟ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ನೋ ಬಂತು. ಡಸ್ ದಿಸ್ ಸ್ಟೂಡೆಂಟ್ ನೋ ಅಂದರೆ ಈ ವಿದ್ಯಾರ್ಥಿಗೆ ಗೊತ್ತೇ, ಗೊತ್ತಾ, ತಿಳಿದಿದೆಯೇ ಅಂತ. ದಿ ಆನ್ಸರ್ ಅಂದರೆ ಉತ್ತರ. ನೆಕ್ಸ್ಟ್, ಹೊಸ ಸಾಫ್ಟ್ವೇರ್ ಅನ್ನು ಹೇಗೆ ನಿರ್ವಹಿಸುವುದು ಎಂದು ಅವರಿಗೆ ಹೇಗೆ ಗೊತ್ತು? ಹೌ ಡು ದೇ ನೋ ಹೌ ಟು ಆಪರೇಟ್ ದ ನ್ಯೂ ಸಾಫ್ಟ್ವೇರ್? ಡೂ ದೇ ನೋ ಅಂದರೆ ಅವರಿಗೆ ಗೊತ್ತಾ. ಹೌ ಡು ದೇ ನೋ ಅಂದರೆ ಅವರಿಗೆ ಹೇಗೆ ಗೊತ್ತು ಅಂತ. ಹೌ ಟು ಆಪರೇಟ್ ಅಂದರೆ ಹೇಗೆ ನಿರ್ವಹಿಸುವುದು. ದ ನ್ಯೂ ಸಾಫ್ಟ್ವೇರ್ ಅಂದರೆ ಹೊಸ ಸಾಫ್ಟ್ವೇರ್ ಅಂತ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸಬ್ಜೆಕ್ಟ್ ಇವುಗಳಲ್ಲಿ ಒಂದಾಗಬೇಕು, ಆಮೇಲೆ ಡೂ ಬರಬೇಕು, ಡೂ ಬಂದಾದ್ಮೇಲೆ ನಾಟ್ ಬರಬೇಕು, ನಾಟ್ ಬಂದಾದ್ಮೇಲೆ ನೋ ಬರಬೇಕು, ವರ್ಬಿನ ಮೊದಲ ರೂಪ. ಇಲ್ಲ ಅಂತಾದರೆ ಸಬ್ಜೆಕ್ಟ್ಗಳಾಗಿ ಇವುಗಳಲ್ಲಿ ಒಂದು ಬರಬೇಕು,
ಆಮೇಲೆ ಡಸ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ನೋ ಬರಬೇಕು. ಆಯ್ತಾ? ಉದಾಹರಣೆಗೆ, ಪರಿಹಾರ ನನಗೆ ಗೊತ್ತಿಲ್ಲ, ಪರಿಹಾರ ನನಗೆ ತಿಳಿದಿಲ್ಲ. ಐ ಡು ನಾಟ್ ನೋ ದಿ ಸೊಲ್ಯೂಷನ್. ಐ ಬಂತು, ಡೂ ಬಂತು, ನಾಟ್ ಬಂತು, ನೋ ಬಂತು. ಐ ಡು ನಾಟ್ ನೋ ಅಂದರೆ ನನಗೆ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ. ದ ಸೊಲ್ಯೂಷನ್ ಅಂದರೆ ಪರಿಹಾರ. ನಮಗೆ ನಿಮ್ಮ ಪರಿಚಯವಿಲ್ಲ ಅಂದರೆ ನಮಗೆ ನೀವು ಗೊತ್ತಿಲ್ಲ ಅಂತ ಈ ರೀತಿ ಕೂಡ ಹೇಳ್ತೇವೆ ನಾವು, ಅಲ್ವಾ? ವಿ ಡು ನಾಟ್ ನೋ ಯು. ವಿ ಬಂತು, ಡೂ ಬಂತು, ನಾಟ್ ಬಂತು, ನೋ ಬಂತು. ವಿ ಡು ನಾಟ್ ನೋ ಅಂದರೆ ನಮಗೆ ಗೊತ್ತಿಲ್ಲ, ನಮಗೆ ಪರಿಚಯವಿಲ್ಲ. ಯು ಅಂದರೆ ನೀವು ಅಥವಾ ನಿಮ್ಮ. ಆಯ್ತಾ? ಡೂ ಹಾಗೂ ನಾಟ್ ಸೇರಿಸಿ ಡೋಂಟ್ ಮಾಡುತ್ತೇವೆ. ಡೋಂಟ್. ವಿ ಡೋಂಟ್ ನೋ ಯು. ನೆಕ್ಸ್ಟ್, ನನ್ನ ಮಕ್ಕಳಿಗೆ ನಿನ್ನ ಹೆಸರು ಗೊತ್ತಿಲ್ಲ. ಮೈ ಚಿಲ್ಡ್ರನ್ ಡೋಂಟ್ ನೋ ಯೋರ್ ನೇಮ್. ಮೈ ಚಿಲ್ಡ್ರನ್ ಡೋಂಟ್ ನೋ ಅಂದರೆ ನನ್ನ ಮಕ್ಕಳಿಗೆ ಗೊತ್ತಿಲ್ಲ. ಯೋರ್ ನೇಮ್ ಅಂದರೆ ನಿನ್ನ ಹೆಸರು. ಮೈ ಚಿಲ್ಡ್ರನ್ ಅಂದರೆ ನನ್ನ ಮಕ್ಕಳು. ಡು ನಾಟ್ ನೋ ಅಂದರೆ ಗೊತ್ತಿಲ್ಲ, ತಿಳಿದಿಲ್ಲ. ಸರಿನಾ? ರವಿಗೆ ನನ್ನ ತಂದೆಯ ಪರಿಚಯವಿಲ್ಲ. ರವಿಗೆ ನನ್ನ ತಂದೆ ಗೊತ್ತಿಲ್ಲ. ರವಿ ಡಸ್ ನಾಟ್ ನೋ ಮೈ ಫಾದರ್. ರವಿ ಡಸ್ ನಾಟ್ ನೋ ಅಂದರೆ ರವಿಗೆ ಗೊತ್ತಿಲ್ಲ, ರವಿಗೆ ಪರಿಚಯವಿಲ್ಲ. ಮೈ ಫಾದರ್ ಅಂದರೆ ನನ್ನ ತಂದೆ. ಅವಳಿಗೆ ಅವನ ಹೆಸರು ಗೊತ್ತಿಲ್ಲ. ಶಿ ಡಸ್ ನಾಟ್ ನೋ ಹಿಸ್ ನೇಮ್. ಶಿ ಡಸ್ ನಾಟ್ ನೋ ಅಂದರೆ ಅವಳಿಗೆ ಗೊತ್ತಿಲ್ಲ. ಹಿಸ್ ನೇಮ್ ಅಂದರೆ ಅವನ ಹೆಸರು. ಈ ಹುಡುಗನಿಗೆ ಏನೂ ಗೊತ್ತಿಲ್ಲ. ದಿಸ್ ಬಾಯ್ ಡಸಂಟ್ ನೋ ಎನಿಥಿಂಗ್. ದಿಸ್ ಬಾಯ್ ಅಂದರೆ ಈ ಹುಡುಗ. ದಿಸ್ ಬಾಯ್ ಡಸ್ ನಾಟ್ ನೋ ಅಂದರೆ ಈ ಹುಡುಗನಿಗೆ ಗೊತ್ತಿಲ್ಲ. ಏನು ಅಂದರೆ ಎನಿಥಿಂಗ್. ಆಯ್ತಾ? ಡಸ್ ನಾಟ್ ಅನ್ನು ಸೇರಿಸಿ ಡಸಂಟ್ ಮಾಡ್ತೇವೆ. ಸರಿನಾ? ಸೊ ಈ ರೀತಿ ನಾವು ನಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಮೊದಲು ಡೂ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ನೋ ಬರಬೇಕು. ಮೊದಲು ಡಸ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ನೋ ಬರಬೇಕು. ಉದಾಹರಣೆಗೆ, ನಿನಗೆ ಅವನ ಪರಿಚಯವಿಲ್ಲವೇ? ನಿನಗೆ ಅವನು ಗೊತ್ತಿಲ್ಲವೇ? ಡೂ ಯು ನಾಟ್ ನೋ ಹಿಮ್? ಡೂ ಬಂತು, ಯು ಬಂತು, ನಾಟ್ ಬಂತು, ನೋ ಬಂತು. ಡೂ ಯು ನಾಟ್ ನೋ ಅಂದರೆ ನಿನಗೆ ಗೊತ್ತಿಲ್ಲವೇ, ನಿನಗೆ ಪರಿಚಯವಿಲ್ಲವೇ ಅಂತ. ಹಿಮ್ ಅಂದರೆ ಅವನು ಅಥವಾ ಅವನ. ಸರಿನಾ? ಇಲ್ಲಿ ನಾಟ್ ಅನ್ನು ಎಡಕ್ಕೆ ತಂದು ಡೋಂಟ್ ಮಾಡಿ ಡೋಂಟ್ ಯು ನೋ ಹಿಮ್ ಅಂತ ಹೇಳ್ತೇವೆ. ಆಯ್ತಾ? ನೆಕ್ಸ್ಟ್, ಈ ಕುದುರೆಗೆ ಓಡುವುದು ಗೊತ್ತಿಲ್ಲವೇ? ತಿಳಿದಿಲ್ಲವೇ? ಡಸ್ ದಿಸ್ ಹಾರ್ಸ್ ನಾಟ್ ನೋ ಹೌ ಟು ರನ್? ಡಸಂಟ್ ದಿಸ್ ಹಾರ್ಸ್ ನೋ ಹೌ ಟು ರನ್? ಡಸ್ ಬಂತು, ದಿಸ್ ಹಾರ್ಸ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ನಾಟ್ ಬಂತು, ನೋ ಬಂತು. ಡಸ್ ದಿಸ್ ಹಾರ್ಸ್ ನಾಟ್ ನೋ ಅಂದರೆ ಈ ಕುದುರೆಗೆ ಗೊತ್ತಿಲ್ಲವೇ, ತಿಳಿದಿಲ್ಲವೇ ಅಂತ. ದಿಸ್ ಅಂದರೆ ಈ, ಹಾರ್ಸ್ ಅಂದರೆ ಕುದುರೆ. ಹೌ ಟು ರನ್ ಅಂದರೆ ಓಡುವುದು. ಸರಿನಾ? ನೆಕ್ಸ್ಟ್, ಹೊಸ ನೀತಿಯ ಬಗ್ಗೆ
ನಿಮಗೆ ಏಕೆ ತಿಳಿದಿಲ್ಲ? ವೈ ಡೂ ಯು ನಾಟ್ ನೋ ಅಬೌಟ್ ದ ನ್ಯೂ ಪಾಲಿಸಿ? ಡೂ ಬಂತು, ಯು ಬಂತು, ನಾಟ್ ಬಂತು, ನೋ ಬಂತು. ಇದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್. ಡೂ ಯು ನಾಟ್ ನೋ, ಇದರ ಮೊದಲು ವೈ ಹಾಕಿದ್ದೇವೆ. ವೈ ಡು ಯು ನಾಟ್ ನೋ ಅಂದರೆ ನಿಮಗೆ ಏಕೆ ತಿಳಿದಿಲ್ಲ ಅಂತ. ಅಬೌಟ್ ಅಂದರೆ ಬಗ್ಗೆ, ನ್ಯೂ ಅಂದರೆ ಹೊಸ, ಪಾಲಿಸಿ ಅಂದರೆ ನೀತಿ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ಇನ್ನು ಇವುಗಳ ಭೂತಕಾಲದ ರೂಪ, ಇದನ್ನು ನಾವು ಡಿಡ್ ಬಳಸಿ ರಚಿಸುತ್ತೇವೆ. ಡಿಡ್ ಎಲ್ಲ ಸಬ್ಜೆಕ್ಟ್ಗಳು ಅಥವಾ ಯಾವ ಸಬ್ಜೆಕ್ಟ್ಗಳ ಜೊತೆ ಕೂಡ ಬರಬಹುದು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಐ ಬಂದು, ಡಿಡ್ ಬಂದು, ನೋ ಬಂದರೆ ನನಗೆ ಗೊತ್ತಿತ್ತು, ನನಗೆ ತಿಳಿದಿತ್ತು ಅನ್ನುವ ಅರ್ಥ ಬರ್ತದೆ. ಯು ಡಿಡ್ ನೋ ಬಂದರೆ ನಿನಗೆ ಗೊತ್ತಿತ್ತು, ನಿಮಗೆ ಗೊತ್ತಿತ್ತು ಅಂತ ಬರ್ತದೆ. ವಿ ಡಿಡ್ ನೋ ಅಂದರೆ ನಮಗೆ ಗೊತ್ತಿತ್ತು ಅಥವಾ ನಮಗೆ ತಿಳಿದಿತ್ತು ಅಂತ ಆಗ್ತದೆ. ದೇ ಡಿಡ್ ನೋ ಅಂದರೆ ಅವರಿಗೆ ಅಥವಾ ಇವರಿಗೆ ಗೊತ್ತಿತ್ತು ಅಥವಾ ತಿಳಿದಿತ್ತು ಅಂತ ಆಗ್ತದೆ. ಹಿ ಡಿಡ್ ನೋ ಅಂದರೆ ಅವನಿಗೆ ಅಥವಾ ಇವನಿಗೆ ಗೊತ್ತಿತ್ತು ಅಥವಾ ತಿಳಿದಿತ್ತು ಅಂತ ಆಗ್ತದೆ. ಶಿ ಡಿಡ್ ನೋ ಅಂದರೆ ಅವಳಿಗೆ ಅಥವಾ ಇವಳಿಗೆ ಗೊತ್ತಿತ್ತು ಅಥವಾ ತಿಳಿದಿತ್ತು ಅಂತ ಆಗ್ತದೆ. ಇಟ್ ಡಿಡ್ ನೋ ಅಂದರೆ ಅದಕ್ಕೆ ಅಥವಾ ಇದಕ್ಕೆ ಗೊತ್ತಿತ್ತು ಅಥವಾ ತಿಳಿದಿತ್ತು ಅಂತ ಆಗ್ತದೆ. ಸರಿನಾ? ವಾಕ್ಯಗಳನ್ನು ರಚಿಸೋಣ. ಮೊದಲು ಪಾಸಿಟಿವ್ ವಾಕ್ಯಗಳು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಡಿಡ್ ಬರಬೇಕು, ಆಮೇಲೆ ನೋ ವರ್ಬಿನ ಮೊದಲ ರೂಪ ಬರಬೇಕು. ಅಥವಾ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬಿನ ಎರಡನೆಯ ರೂಪವಾದ ನ್ಯೂ ಬರಬೇಕು. ಇದನ್ನು ಉಚ್ಚಾರ ಮಾಡುವಂಥದ್ದು ನ್ಯೂ ಅಂತ. ಈ ಕೆ ಅಕ್ಷರವನ್ನು ಉಚ್ಚಾರ ಮಾಡುವುದಿಲ್ಲ, ನ್ಯೂ ಅಂತ ಹೇಳ್ತೇವೆ. ಸರಿನಾ? ಸಾಮಾನ್ಯವಾಗಿ ನಾವು ಈ ಸ್ಟ್ರಕ್ಚರ್ನ ವಾಕ್ಯಗಳನ್ನೇ ಬಳಸುತ್ತೇವೆ. ಉದಾಹರಣೆಗೆ, ನನಗೆ ಆತನ ಪರಿಚಯವಿತ್ತು ಅಥವಾ ನನಗೆ ಅವನು ಗೊತ್ತಿತ್ತು. ಐ ಡಿಡ್ ನೋ ಹಿಮ್. ಐ ಬಂತು, ಸಬ್ಜೆಕ್ಟ್ ಬಂತು, ಡಿಡ್ ಬಂತು, ನೋ ಬಂತು. ಐ ಡಿಡ್ ನೋ ಅಂದರೆ ನನಗೆ ಪರಿಚಯವಿತ್ತು, ನನಗೆ ಗೊತ್ತಿತ್ತು, ನನಗೆ ತಿಳಿದಿತ್ತು ಅಂತ. ಹಿಮ್ ಅಂದರೆ ಅವನು, ಆತನ. ಆಯ್ತಾ? ಐ ಡಿಡ್ ನೋ ಹಿಮ್ ಅಂತ ಹೇಳುವ ಬದಲು ನಾವು ಐ ನ್ಯೂ ಹಿಮ್ ಅಂತ ಹೇಳ್ತೇವೆ. ಸಬ್ಜೆಕ್ಟ್ ಐ, ಆಮೇಲೆ ನ್ಯೂ ವರ್ಬಿನ ಎರಡನೆಯ ರೂಪ. ಐ ನ್ಯೂ ಅಂದರೆ ನನಗೆ ಪರಿಚಯವಿತ್ತು, ನನಗೆ ಗೊತ್ತಿತ್ತು, ನನಗೆ ತಿಳಿದಿತ್ತು ಅಂತ. ಹಿಮ್ ಅಂದರೆ ಆತನ, ಅವನ, ಅವನು. ಸರಿನಾ? ನೆಕ್ಸ್ಟ್, ಅವನಿಗೆ ಗೆಲ್ಲುವುದು ಹೇಗೆಂದು ಗೊತ್ತಿತ್ತು. ಹಿ ಡಿಡ್ ನೋ ಹೌ ಟು ವಿನ್. ಹಿ ಬಂತು, ಡಿಡ್ ಬಂತು, ನೋ ಬಂತು. ಹಿ ಡಿಡ್ ನೋ ಅಂದರೆ ಅವನಿಗೆ ಗೊತ್ತಿತ್ತು, ಅವನಿಗೆ ತಿಳಿದಿತ್ತು. ಹೌ ಟು ವಿನ್ ಗೆಲ್ಲುವುದು ಹೇಗೆಂದು. ಸರಿನಾ? ಇದನ್ನು ನಾವು ಹಿ ನ್ಯೂ ಹೌ ಟು ವಿನ್ ಅಂತ ಹೇಳ್ತೇವೆ. ಹಿ ನ್ಯೂ ಅಂದರೆ ಅವನಿಗೆ ಗೊತ್ತಿತ್ತು, ಅವನಿಗೆ ತಿಳಿದಿತ್ತು. ನೆಕ್ಸ್ಟ್, ಮಕ್ಕಳಿಗೆ ಕನ್ನಡ ಗೊತ್ತಿತ್ತು. ದ ಚಿಲ್ಡ್ರನ್ ಡಿಡ್ ನೋ ಕನ್ನಡ. ದ ಚಿಲ್ಡ್ರನ್ ಬಂತು, ಡಿಡ್ ಬಂತು, ನೋ ಬಂತು. ದ ಚಿಲ್ಡ್ರನ್ ಡಿಡ್ ನೋ ಅಂದರೆ ಮಕ್ಕಳಿಗೆ ಗೊತ್ತಿತ್ತು, ಮಕ್ಕಳಿಗೆ ತಿಳಿದಿತ್ತು. ಕನ್ನಡ ಅಂದರೆ ಕನ್ನಡ. ಇದನ್ನು ದ ಚಿಲ್ಡ್ರನ್ ನ್ಯೂ ಕನ್ನಡ ಅಂತ ಹೇಳ್ತೇವೆ. ಡಿಡ್ ನೋ ಅಂತ ಹೇಳುವ ಬದಲು ನ್ಯೂ ಬಳಸುತ್ತೇವೆ. ದ ಚಿಲ್ಡ್ರನ್ ನ್ಯೂ ಅಂದರೆ ಮಕ್ಕಳಿಗೆ ಗೊತ್ತಿತ್ತು. ಸರಿನಾ? ನ್ಯೂ ವರ್ಬಿನ ಎರಡನೆಯ ರೂಪವನ್ನು ಪಾಸಿಟಿವ್ ವಾಕ್ಯಗಳನ್ನು ರಚಿಸುವಾಗ ಮಾತ್ರ ಬಳಸುತ್ತೇವೆ. ಆಯ್ತಾ? ನೆಕ್ಸ್ಟ್, ಪ್ರಶ್ನೆಗಳು. ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಡಿಡ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನೋ ಬರಬೇಕು. ಉದಾಹರಣೆಗೆ, ಹೊಸ ಚಿತ್ರದ ಬಗ್ಗೆ ನಿಮಗೆ ಗೊತ್ತಿತ್ತಾ, ತಿಳಿದಿತ್ತಾ
ಡಿಡ್ ಯು ನೋ ಅಬೌಟ್ ದ ನ್ಯೂ ಮೂವಿ? ಡಿಡ್ ಬಂತು, ಯು ಬಂತು, ನೋ ಬಂತು. ಡಿಡ್ ಯು ನೋ ಅಂದರೆ ನಿಮಗೆ ಗೊತ್ತಿತ್ತಾ, ನಿಮಗೆ ತಿಳಿದಿತ್ತಾ ಅಂತ. ಅಬೌಟ್ ಅಂದರೆ ಬಗ್ಗೆ. ದ ನ್ಯೂ ಮೂವಿ ಅಂದರೆ ಹೊಸ ಚಿತ್ರ. ನೆಕ್ಸ್ಟ್, ಪರೀಕ್ಷೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತಿತ್ತಾ, ತಿಳಿದಿತ್ತಾ? ಡಿಡ್ ದ ಸ್ಟೂಡೆಂಟ್ಸ್ ನೋ ಅಬೌಟ್ ದಿ ಎಕ್ಸಾಮ್? ಡಿಡ್ ಬಂತು, ದ ಸ್ಟೂಡೆಂಟ್ಸ್ ಸಬ್ಜೆಕ್ಟ್ ಬಂತು, ನೋ ಬಂತು. ಡಿಡ್ ದ ಸ್ಟೂಡೆಂಟ್ಸ್ ನೋ ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಿತ್ತಾ, ತಿಳಿದಿತ್ತಾ ಅಂತ. ಅಬೌಟ್ ದಿ ಎಕ್ಸಾಮ್ ಅಂದರೆ ಪರೀಕ್ಷೆಯ ಬಗ್ಗೆ. ಆಯ್ತಾ? ನೆಕ್ಸ್ಟ್, ಈ ವಿಷಯ ಪೊಲೀಸರಿಗೆ ಹೇಗೆ ಗೊತ್ತಿತ್ತು? ಹೌ ಡಿಡ್ ದ ಪೊಲೀಸ್ ನೋ ಅಬೌಟ್ ದಿಸ್? ಡಿಡ್ ದ ಪೊಲೀಸ್ ನೋ ಅನ್ನುವಂಥದ್ದು ಸಬ್ಜೆಕ್ಟ್ನ ಸ್ಟ್ರಕ್ಚರ್. ಇದರ ಮೊದಲು ಹೌ ಹಾಕಿದ್ದೇವೆ. ಹೌ ಅಂದರೆ ಹೇಗೆ. ಹೌ ಡಿಡ್ ದ ಪೊಲೀಸ್ ನೋ ಅಂದರೆ ಪೊಲೀಸರಿಗೆ ಹೇಗೆ ಗೊತ್ತಿತ್ತು, ತಿಳಿದಿತ್ತು ಅಂತ. ಅಬೌಟ್ ದಿಸ್ ಅಂದರೆ ಇದರ ಬಗ್ಗೆ, ಈ ವಿಷಯದ ಬಗ್ಗೆ ಅಂತ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಮೊದಲು ಸಬ್ಜೆಕ್ಟ್, ಆಮೇಲೆ ಡಿಡ್, ಆಮೇಲೆ ನಾಟ್, ಆಮೇಲೆ ನೋ. ಉದಾಹರಣೆಗೆ, ನನಗೆ ಅವನು ಗೊತ್ತಿರಲಿಲ್ಲ, ನಾನು ಅವನನ್ನು ತಿಳಿದಿರಲಿಲ್ಲ, ನನಗೆ ಅವನ ಪರಿಚಯವಿರಲಿಲ್ಲ, ಈ ರೀತಿ ಹೇಳುವಂಥದ್ದು. ಐ ಡಿಡ್ ನಾಟ್ ನೋ ಹಿಮ್. ಐ ಬಂತು, ಡಿಡ್ ಬಂತು, ನಾಟ್ ಬಂತು, ನೋ ಬಂತು. ಐ ಡಿಡ್ ನಾಟ್ ನೋ ಅಂದರೆ ನನಗೆ ಗೊತ್ತಿರಲಿಲ್ಲ, ನನಗೆ ತಿಳಿದಿರಲಿಲ್ಲ, ನನಗೆ ಪರಿಚಯವಿರಲಿಲ್ಲ. ಹಿಮ್ ಅಂದರೆ ಅವನು. ಆಯ್ತಾ? ನೆಕ್ಸ್ಟ್, ಅವರು ನಿಮ್ಮ ಬಗ್ಗೆ ತಿಳಿದಿರಲಿಲ್ಲ ಅಥವಾ ಅವರಿಗೆ ನಿಮ್ಮ ಬಗ್ಗೆ ಗೊತ್ತಿರಲಿಲ್ಲ. ದೇ ಡಿಡ್ ನಾಟ್ ನೋ ಅಬೌಟ್ ಯು. ದೇ ಡಿಡ್ ನಾಟ್ ನೋ ಅಂದರೆ ಅವರಿಗೆ ಗೊತ್ತಿರಲಿಲ್ಲ, ಅವರು ತಿಳಿದಿರಲಿಲ್ಲ. ಅಬೌಟ್ ಯು ಅಂದರೆ ನಿಮ್ಮ ಬಗ್ಗೆ. ಅವಳಿಗೆ ಈ ಜಾಗ ಗೊತ್ತಿರಲಿಲ್ಲ, ತಿಳಿದಿರಲಿಲ್ಲ. ಶಿ ಡಿಡಂಟ್ ನೋ ದಿಸ್ ಪ್ಲೇಸ್. ಶಿ ಬಂತು, ಡಿಡ್ ನಾಟ್ ಬಂತು, ನೋ ಬಂತು. ಶಿ ಡಿಡ್ ನಾಟ್ ನೋ ಅಂದರೆ ಅವಳಿಗೆ ಗೊತ್ತಿರಲಿಲ್ಲ, ಅವಳಿಗೆ ತಿಳಿದಿರಲಿಲ್ಲ. ದಿಸ್ ಪ್ಲೇಸ್ ಅಂದರೆ ಈ ಜಾಗ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಮೊದಲು ಡಿಡ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ನೋ ಬರಬೇಕು. ಉದಾಹರಣೆಗೆ, ಪ್ರಶ್ನೆಗೆ ಉತ್ತರ ಅವಳಿಗೆ ಗೊತ್ತಿರಲಿಲ್ಲವೇ? ಡಿಡ್ ಶಿ ನಾಟ್ ನೋ ದಿ ಆನ್ಸರ್ ಟು ದ ಕ್ವಶನ್? ಡಿಡ್ ಬಂತು, ಶಿ ಬಂತು, ನಾಟ್ ಬಂತು, ನೋ ಬಂತು. ಡಿಡ್ ಶಿ ನಾಟ್ ನೋ ಅಂದರೆ ಅವಳಿಗೆ ಗೊತ್ತಿರಲಿಲ್ಲವೇ, ಅವಳು ತಿಳಿದಿರಲಿಲ್ಲವೇ? ಆನ್ಸರ್ ಟು ದ ಕ್ವಶನ್ ಅಂದರೆ ಪ್ರಶ್ನೆಗೆ ಉತ್ತರ. ಸರಿನಾ? ನೆಕ್ಸ್ಟ್, ಸಭೆಯ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲವೇ? ಡಿಡಂಟ್ ಯು ನೋ ಅಬೌಟ್ ದ ಮೀಟಿಂಗ್? ಡಿಡ್ ಯು ನಾಟ್ ನೋ ಅನ್ನು ಡಿಡಂಟ್ ಯು ನೋ ಅಂತ ಹೇಳ್ತೇವೆ. ಡಿಡಂಟ್ ಯು ನೋ ಅಂದರೆ ನಿಮಗೆ ಗೊತ್ತಿರಲಿಲ್ಲವೇ? ಅಬೌಟ್ ದ ಮೀಟಿಂಗ್ ಸಭೆಯ ಬಗ್ಗೆ. ಅವರಿಗೆ ದಾಖಲೆಯ ಮಹತ್ವ ಏಕೆ ತಿಳಿದಿರಲಿಲ್ಲ? ವೈ ಡಿಡ್ ಹಿ ನಾಟ್ ನೋ ದಿ ಇಂಪಾರ್ಟೆನ್ಸ್ ಆಫ್ ದಿ ಡಾಕ್ಯುಮೆಂಟ್? ಡಿಡ್ ಹಿ ನಾಟ್ ನೋ ಇದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್. ಇದರ ಮೊದಲು ವೈ ಹಾಕಿದ್ದೇವೆ. ವೈ ಅಂದರೆ ಏಕೆ. ವೈ ಡಿಡ್ ಹಿ ನಾಟ್ ನೋ ಅಂದರೆ ಅವರಿಗೆ ಏಕೆ ತಿಳಿದಿರಲಿಲ್ಲ. ದಿ ಇಂಪಾರ್ಟೆನ್ಸ್ ಅಂದರೆ ಮಹತ್ವ. ಆಫ್ ಅಂದರೆ ಯ. ದಿ ಡಾಕ್ಯುಮೆಂಟ್ ಅಂದರೆ ದಾಖಲೆ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ?
ಸರಿ, ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಸರಿ, ಇವು ಉತ್ತರಗಳು. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.